ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗೋಕಾಕ್ ತಾಲೂಕಾ ಘಟಪ್ರಭ ಹತ್ತಿರವಿರುವ ದುಗ್ದಾಳ್ KV ಹತ್ತಿರ ಇದ್ದೀನಿ ನಾನು. ಇಲ್ಲಿ KV ಸ್ಟಾಫ್ದವರೊಂದು ಸಾಯಿಬಾಬಾ ಮಂದಿರವನ್ನು ನಿರ್ಮಿಸಿರುವ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಎಲ್ಲ ಸ್ಟಾಫ್ದವ್ರ ಜೊತೆ ಮಾತಾಡಿ ಮಂದಿರ ನಿರ್ಮಿಸಿದ್ದು ಹೇಗೆ ಯಾವಾಗ ಅನ್ನೋದು ಒಳಗಿನ ದೃಶ್ಯ ಕೂಡ ತೋರಿಸ್ತಾ ಇದ್ದೀನಿ. ಎಲ್ಲರೂ ವೀಕ್ಷಿಸಿ ಆನಂದ ಪಡಿ. ಇದು ಗೇಟ್ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀನಿ ನಾನು. ಇವಾಗ ಮಂದಿರ ಒಳಗಡೆ ಹೋಗ್ತಾ ಇದ್ದೀನಿ. ಸಾಯಿ ಮಂದಿರ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಾಬಾನ ಮಂದಿರ ಹತ್ರ ದ್ವಾರಕಾಮಾಯಿ ಹತ್ತಿರ ಕೂಡ ಇದ್ದೀನಿ ನಾನು. ಇದು ಗೋಕಾಕ್ ತಾಲೂಕಾ ಘಟಪ್ರಭ ಗ್ರಾಮದ ಹತ್ತಿರವಿರುವ ದುಗ್ದಾಳ್ KV ಆವರಣದಲ್ಲಿ ನಿರ್ಮಿಸಿರುವ ಸಾಯಿ ಮಂದಿರ ಇದು. ಇಲ್ಲಿ ಇರುವ KV ಸ್ಟಾಫ್ದವರು ಹಾಗೂ ಭಕ್ತಾದಿಗಳು ಕೂಡಿ ನಿರ್ಮಿಸಿರುವ ಮಂದಿರದು ಎಲ್ಲ ಜನರಿಗೆ ಅನುಕೂಲ ಆಗುವ ಹಾಗೆ ಬಾಬಾವರ ಮಂದಿರ ಒಳಗಿನ ದೃಶ್ಯನೂ ಕೂಡ ತೋರಿಸ್ತಾ ಇದ್ವಿ. ಒಳಗಿನ ದೃಶ್ಯ ಇದು. ಅರ್ಚಕರು ಕೂಡ ಇದ್ದಾರೆ ಇಲ್ಲಿ. ಇಲ್ಲಿ ಬಾಬಾವರ ಅರ್ಚಕರು ಕೂಡ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಇಲ್ಲಿ ಪೂಜೆ ನಡೆಯುವಂಥ ವಿಧಾನಗಳು ಯಾವ ರೀತಿ ಇದೆ ಅನ್ನೋದು ಅವ್ರ ಜೊತೆನೇ ಮಾತಾಡೋಣ. ಬೆಳಗ್ಗೆ 6 ಗಂಟೆಯಿಂದ 6:30ಗೆ ಬೆಳಗ್ಗೆ ಇರ್ತದೆ ಕಂಕಣ ಆರತಿ ಅಂತ. ಆಮೇಲೆ 8 ಗಂಟೆಗೆ ಒಂದು ಮಂಗಳಾರತಿ ಇದೆ. ಆಮೇಲೆ 8:30ಗೆ ಅಭಿಷೇಕ. ಆಮೇಲೆ ಮಧ್ಯಾಹ್ನ 12 ಗಂಟೆ ಅಂದರೆ 12:30 ಮಟ್ಟ ಒಂದು ಮಂಗಳಾರತಿ. ಆಮೇಲೆ ಈಗ 12:30 ಕ್ಲೋಸ್ ಆತಂದರೆ ಈಗ ಸಂಜೆ 5:30 ಓಪನ್ ಮಾಡ್ತೀವಿ. 5:30 ಓಪನ್ ಮಾಡೋದಂದರೆ 6 ಗಂಟೆ ಮಂಗಳಾರತಿ. 6ರಿಂದ 6:30. 6:30 ಮತ್ತು 9 ಗಂಟೆ ಮಂಗಳಾರತಿ. 9 ಗಂಟೆಗೆ ಮತ್ತೆ ಮಂಗಳಾರತಿ ಮತ್ತೆ 9 ಗಂಟೆ ಮಂಗಳಾರತಿ. 9ರಿಂದ 9:30 ಮಟ್ಟ. 9:30 ಮತ್ತು ಕ್ಲೋಸ್ ಆಯ್ತಂದರೆ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗೋದು. ರಾತ್ರಿ ಎಲ್ಲ ಕ್ಲೋಸ್ ಆಗಿಬಿಡ್ತಾರೆ. ಮತ್ತೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್? 6:30. ಬೆಳಿಗ್ಗೆ 5:30 ಓಪನ್ ಆಗಿದೆ. 6 ಗಂಟೆ ಮಂಗಳಾರತಿ. ಬೆಳಿಗ್ಗೆ 6 ಗಂಟೆ ಮಂಗಳಾರತಿ. ಅದರ ನಂತರ 8 ಗಂಟೆ ಮಂಗಳಾರತಿ. ಮತ್ತೆ 8 ಗಂಟೆಗೆ ಮತ್ತೆ ಆಮೇಲೆ 12 ಗಂಟೆ ಮಂಗಳಾರತಿ. ಆಮೇಲೆ ಈಗ 12:30 ಓಪನ್ ಮಾಡಿದ್ರು. ಓಪನ್ ಮಾಡ್ತಾರೆ. ಎಲ್ಲ ಕ್ಲೋಸ್ ಎಲ್ಲ ಮಾಡಿ ಮಾಡ್ತಾರೆ. ಆಮೇಲೆ 5:30 ಓಪನ್ ಮಾಡ್ತಾರೆ. ಮತ್ತೆ ಸಾಯಂಕಾಲ 5. ಆಮೇಲೆ 6 ಗಂಟೆ ಮಂಗಳಾರತಿ ಸಾಯಂಕಾಲ 6 ಗಂಟೆ. ಆಮೇಲೆ ರಾತ್ರಿ 9 ಗಂಟೆ ಮಂಗಳಾರತಿ. 9 ಗಂಟೆಗೆ 9:30 ಎಲ್ಲ ಓಪನ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡ್ತೀವಿ. ಸರಿ, ನಿಮ್ಮ ಹೆಸರು? ಸಂತೋಷ್ ಸಂಜೀವ ರೇಮಠ. ಸಂತೋಷ್ ಅಂತ ಇಲ್ಲಿ ಅರ್ಚಕರು ಕೂಡ ಇದ್ದಾರೆ. ಮಂದಿರದಲ್ಲಿ ಇದು ಒಳಗಿನ ದೃಶ್ಯ. ಸಾಯಿಬಾಬಾ ಮಂದಿರದಲ್ಲಿ ಇರುವಂಥ ವ್ಯವಸ್ಥೆಗಳಿವು. ಇಲ್ಲಿ ನಮ್ಮ KV ಸ್ಟಾಫ್ದವರು ಕೂಡ ಇದ್ದಾರೆ. ಅವ್ರ ಜೊತೆ ಕೂಡ ಮಾತಾಡೋಣ. ಅವರು ಕಮಿಟಿಯವರು. ಸ್ವಲ್ಪ ಸರ ಇದು ಸಾಯಿ ಮಂದಿರ ಬಗ್ಗೆ ಇಲ್ಲಿ ನಮ್ಮ ಜನಕ್ಕೆ ಒಂದು ಸ್ವಲ್ಪ ಇಲ್ಲಿದ ಏನಾದರೂ ಮಾಹಿತಿ ಹೇಳ್ರಿ.
ಅದ್ರ ಬಗ್ಗೆ ಅನುಕೂಲ ಆಗಲಿ, ಎಲ್ಲರಿಗೂ ಇಲ್ಲಿ ಬರೋದಕ್ಕೆ ಹೋಗೋದಕ್ಕೆ ಅನುಕೂಲ ಆಗಲಿ. ಎಷ್ಟು ಇದ್ದಷ್ಟು ಮಾಹಿತಿ ಹೇಳ್ಬೋದು ಸರ್. ಓಂ ಸಾಯಿರಾಮ್. ಎಲ್ರಿಗೂ ನಮಸ್ಕಾರ. ನಾನು ನಿಂಗಪ್ಪ ಕುರ್ಬೆಟ್ ಅಂತ ಜೂನಿಯರ್ ಇಂಜಿನಿಯರ್ ಆಗಿ KVL ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮುತ್ತಪ್ಪ ನಾಯ್ಕ ಅಂತ ನಮ್ಮ ಕಮಿಟಿಯ ಮಾಲೀಕರು ಅವರು ಕೂಡ ಜೂನಿಯರ್ ಇಂಜಿನಿಯರ್ ಹೆಸ್ಕಾಮಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ತಾಲೂಕಿನ ಸುಪ್ರಸಿದ್ಧ ವಿದ್ಯುತ್ ಗುತ್ತಿಗೆದಾರರಂಥ ಶ್ರೀ ಶೇಖರ್ ಕೊಂಡ್ಕೊಂಟಿ ಅವರು, ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಅಡುಗೆ ಪ್ರಸಾದವನ್ನು ಮಾಡ್ತಕ್ಕಂಥ ಆನಂದ್ ಅವರು, ಶಂಕರ್ ಗುತ್ತಿಗೆದಾರರು, ಹಾಗೆ ನಮ್ಮ ಈ ಕಮಿಟಿಯ ದಿನದ ಎಲ್ಲ ಕೆಲಸದಲ್ಲಿ ಬೆಳಗ್ಗೆ 6:30 5:30 ಬಂದು ಈ ಕೆಲಸ ನಿರ್ವಹಿಸ್ತಕ್ಕಂಥ ನಮ್ಮ ವಿಜಯ್ ಹೊಳೆಪ್ನವರು ಅಂತ ಮಾಪಕ ಓದುಗರು, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸುತ್ತಾ, ಈ ನಮ್ಮ ಹೆಸ್ಕಾಂ ಇಲಾಖೆಯಿಂದ ಅಥವಾ ನಮ್ಮ ಹೆಸ್ಕಾಂ ಇಲಾಖೆಯ ನೌಕರರಿಂದ ಈ ಒಂದು ನಿರ್ಮಾಣ ಮಾಡಿದಂಥ ಭವ್ಯ ಮಂದಿರದ ಬಗ್ಗೆ ತಮ್ಮ ಮುಂದೆ ಸ್ವಲ್ಪ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಏನಪ್ಪ ಅಂತ ಕೇಳಿದರೆ, ಈ ಭಾಗದ ಜನರಿಗೆ ಈ ಸಾಯಿಬಾಬಾ ಮಂದಿರದ ಕೊರತೆ ಇರೋದನ್ನು ಮನಗಂಡು ಯಾಕಪ್ಪ ಅಂತ ಹೇಳ್ತಾ ಕೇಳಿದರೆ, ಸಮೀಪದಲ್ಲಿ ಹುಕ್ಕೇರಿ, ಹಿಡ್ಕಲ್ ಡ್ಯಾಮು, ಈ ಕಡೆ ಗೋಕಾಕ್ ಬಿಟ್ಟರೆ ಈ ಭಾಗದಲ್ಲಿರುವಂಥ ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳಿಗೆ, ಹಳ್ಳಿಯ ಜನರಿಗೆ ಈ ಸಾಯಿಬಾಬಾ ಮಂದಿರದ ಕೊರತೆ ಇತ್ತು. ಸಾಕಷ್ಟು ಜನ ಸಾಯಿಬಾಬಾ ಮಂದಿರದ ಭಕ್ತಾದಿಗಳು ಇರೋದನ್ನು ಮನಗಂಡು ನಮ್ಮ ಗೋಕಾಕ್ದ ಜನಪ್ರಿಯ ಶಾಸಕರಾದಂಥ ಶ್ರೀ ರಮೇಶಣ್ಣ ಜಾರಕಿಹೊಳಿಯವರ ಒಂದು ನಿರ್ದೇಶನದಂತೆ ಈ ಭಾಗದಲ್ಲಿ ಒಂದು ಸಾಯಿಬಾಬಾ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ಕನಸನ್ನು ಇಟ್ಕೊಂಡು ನಮ್ಮ ಹೆಸ್ಕಾಂ ಇಲಾಖೆಯಲ್ಲಿ ಒಂದು ಗಣಪತಿ ಕಮಿಟಿಯನ್ನು ಕಟ್ಕೊಂಡಿದ್ದೀವಿ. ಆ ಗಣಪತಿ ಕಮಿಟಿಯ ದುಡ್ಡನ್ನು ನಾವು ಕೂಡ ಹಾಕಿ 11 ಲಕ್ಷ ರೂಪಾಯಿಗಳಷ್ಟು ಅಮೌಂಟ್ ನಮ್ಮಲ್ಲಿ ಇರೋದರಿಂದ ಇಲ್ಲಿ ಯಾರಿಗೆ ಯಾವ ಮಂದಿರದ ಕೊರತೆ ಇರೋದನ್ನು ಮನಗಂಡು ಸಾಯಿಬಾಬಾ ಮಂದಿರವನ್ನು ನಿರ್ಮಾಣ ಮಾಡಿದರೆ ಈ ಭಾಗದ ಜನರಿಗೆ ಒಳ್ಳೆಯದಂಥ ಉದ್ದೇಶ ಇಟ್ಕೊಂಡು ಮೊದಲಿಗೆ ಇದೆ ನಮ್ಮ ಆಫೀಸ್ನ ಈ ಜಾಗದಲ್ಲಿ ಖಾಲಿ ಇರುವಂಥ ಜಾಗವನ್ನು ನಾವು ಕೆಲವೊಂದು ಜನ ಸ್ವಾಮೀಜಿಗಳು ತೋರಿಸಿದಾಗ ಇದು ಒಳ್ಳೆಯ ಸಶಕ್ತವಾದಂಥ ಜಾಗ ಇದೆ, ಈ ಜಾಗದಲ್ಲಿ ಮಂದಿರ ನಿರ್ಮಾಣ ಮಾಡಿದರೆ ಎಲ್ಲ ಜನರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಆ 11 ಲಕ್ಷ ರೂಪಾಯಿಗಳನ್ನು ನಾವು ಇನ್ವೆಸ್ಟ್ ಮಾಡಿಬಿಟ್ಟು ಮಂದಿರದ ಅಡಿಪಾಯವನ್ನು ಶುರು ಮಾಡಿದ್ವಿ. ಅದಾದ ನಂತರ ಎಲ್ಲ ಜನ ನಮ್ಮ ವಿದ್ಯುತ್ ಭಕ್ತಾದಿಗಳು, ವಿದ್ಯುತ್ ಗ್ರಾಹಕರು, ರೈತ ಬಾಂಧವರು ಬಂದು ಏನು ಮಾಡ್ತಾಯಿದ್ದೀರಿ ಅಂತ ಕೇಳಿದಾಗ ಈ ಥರ ಒಂದು ಮಂದಿರ ನಿರ್ಮಾಣ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ಸಾಕಷ್ಟು ಜನ ದೇಣಿಗೆ ರೂಪದಲ್ಲಿ ದೇಣಿಗೆಯನ್ನು ನೀಡಿದರು. ಅವತ್ತು ನಾವು 11 ಲಕ್ಷ ರೂಪಾಯಿದಲ್ಲಿ ಕೈ ಹಾಕಿದಂಥ ಒಂದು ಕೆಲಸ ಇವತ್ತು 52 ಲಕ್ಷ ರೂಪಾಯಿಗಳ ಅಮೌಂಟ್ನಲ್ಲಿ ನಿರ್ಮಾಣ ಮಾಡಿ ಭವ್ಯವಾದ ಮಂದಿರವನ್ನು ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಇದಕ್ಕೆ ಮುಖ್ಯವಾಗಿ ನಾವು ಎಲ್ಲ ಭಕ್ತಾದಿಗಳನ್ನು, ಘಟಪ್ರಭಾ ದುಗ್ದಾಳ ಗ್ರಾಮದ ಎಲ್ಲ ರೈತ ಬಾಂಧವರನ್ನು, ವಿದ್ಯುತ್ ಗ್ರಾಹಕರನ್ನು, ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಎಲ್ಲ ಹಿರಿಯ ಅಧಿಕಾರಿಗಳನ್ನು ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಅದರ ಜೊತೆಗೆ ಈ ಮಂದಿರದ ಬಗ್ಗೆ ಹೇಳಬೇಕಪ್ಪ ಅಂತ ಕೇಳಿದರೆ, ಈ ಮಂದಿರಕ್ಕೆ ನಾವು ಮಂದಿರ ನಿರ್ಮಾಣ ಮಾಡಿದ ನಂತರ ನಮ್ಮ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತಿ ಹೊಂದಿದಂಥ ಶ್ರೀ MC ಯರ್ನಾಳ್ ಸಾಹೇಬ್ರನ್ನವರು ಮಂದಿರದ ಭವ್ಯವಾದ ಮೂರ್ತಿಗೆ 11,11,000 ರೂಪಾಯಿಗಳ ಮೂರ್ತಿಯ ದೇಣಿಗೆಯನ್ನು ಅವರು ಒಬ್ಬರೇ ಕೊಟ್ಟಿದ್ದಾರೆ. ಅದಾದ ನಂತರ ನಮ್ಮ ಈ ಮುಂದುಗಡೆ ನೋಡ್ಬೋದು ನೀವು, ಈ ಮಂದಿರಕ್ಕೆ ಅಂದಾಜು 5 ಲಕ್ಷ ರೂಪಾಯಿಗಳ CC ರಸ್ತೆಯನ್ನು ನಮ್ಮ ಘಟಪ್ರಭಾದ ಖ್ಯಾತ ಉದ್ಯಮಿಗಳಾದಂಥ ಜಯಶೀಲ್ ಶೆಟ್ಟಿ ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗೆ ಸೈಡ್ ಪವರ್ಸನ್ನು ಮಟ್ಟಗಾರ್ ಕುಟುಂಬದವರು ಸುಮಾರು 1.5 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಈ ಭವ್ಯವಾದ ಮಂದಿರಕ್ಕೆ ಒಂದು ಸುಂದರವಾದ ಗೇಟನ್ನು ಗೋಕಾಕದ ಬಂಗಾರದ ವ್ಯಾಪಾರಸ್ಥರಂಥ ಶ್ರೀ ಕರ್ಕಿ ನಾಯ್ಕ ಅವರು ಕೂಡ 65,000 ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಕೊಟ್ಟಿದ್ದಾರೆ. ಇದೆಲ್ಲದ ಅಲ್ಲದೆ ಗುಡಿಗೆ ಪೇವರ್ಸನ್ನು ಹಾಕಲಿಕ್ಕೆ ನಮ್ಮ ದುಗ್ದಾಳ ಘಟಪ್ರಭಾ ಗ್ರಾಮದ ಎಲ್ಲ ಭಕ್ತಾದಿಗಳು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಒಂದು ಸಲ ಈ ಭಾಗದ ಜನರು ಅಥವಾ ಈ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಭಕ್ತಾದಿಗಳು ಬಂದು ನಮ್ಮ ಈ ಸಾಯಿಬಾಬಾ ಮಂದಿರವನ್ನು ವೀಕ್ಷಣೆ ಮಾಡಿರಿ. ಮತ್ತು ಈ ಸಾಯಿಬಾಬಾ ಮಂದಿರದಲ್ಲಿ ಹಲವಾರು ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಬೇಕಾಗಿದೆ. ತಮ್ಮೆಲ್ಲರ ಸಹಾಯ ಸಹಕಾರ ನಮ್ಮ ಜೊತೆಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಿರೀಟವನ್ನು ನಮ್ಮ ಸಾಯಿಬಾಬಾ ಮಂದಿರಕ್ಕೆ ಕಿರೀಟವನ್ನು ನಮ್ಮ ಅಶೋಕ್ ನಾಯ್ಕ ಅವರು, ಖ್ಯಾತ ಉದ್ಯಮಿದಾರಂಥ ಅಶೋಕ್ ನಾಯ್ಕ ಅವರು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಿತ್ತೂರವರು ಕೂಡ ದೇವರ ಮೇಲೆ ಬೆಳ್ಳಿಯ ಛತ್ರಿಯನ್ನು ನಿರ್ಮಾಣ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಇಲಾಖೆ ಇನ್ನೊಬ್ಬರ ನೌಕರರಂಥ ಶ್ರೀ ನಾಗೇಶ್ ಗಸ್ತಿ ಅವರು ಸುಮಾರು 35,000 ರೂಪಾಯಿಗಳನ್ನು ಖರ್ಚು ಮಾಡಿ ಬೆಳ್ಳಿಯ ಧೂಪಾರ್ತಿ ಹಲವಾರು ದೇಣಿಗೆ ಕಾಣಿಕೆಯನ್ನು ಸಾಕಷ್ಟು ಜನ ಕೊಟ್ಟಿದ್ದಾರೆ. ಇದರಲ್ಲಿ ಕೇವಲ ನಮ್ಮದು ಇಲಾಖೆದು ಒಂದೇ ಸೇವೆ ಇದೆ ಅಂತ ನಾವು ಹೇಳೋಂಗಿಲ್ಲ. ಎಲ್ಲ ಸರ್ವ ಜನಾಂಗದ ಸದ್ಭಕ್ತರು, ಗುತ್ತಿಗೆದಾರರು, ಹಾಗೆ ಎಲ್ಲರೂ ಅವರಿವರನೇದು ಎಲ್ಲ ಸದ್ಭಕ್ತರು ಸಾಕಷ್ಟು ದೇಣಿಗೆಯನ್ನು ನೀಡಿ ಈ ಭವ್ಯವಾದ ನಿರ್ಮಾಣವನ್ನು ಮಾಡಿ ಈ ಭಾಗದ ಜನರಿಗೆ ಅರ್ಪಿಸಿದ್ದೇವೆ. ಮಾನ್ಯ ಶಾಸಕರು ಕೂಡ ಮೊನ್ನೆ ನಾವು ಜಾತ್ರೆಗೆ ಪ್ರತಿ ವರ್ಷ ಫೆಬ್ರವರಿ ಕೊನೆಯ ಗುರುವಾರದಂದು ಈ ದೇವರ ಜಾತ್ರೆಯನ್ನು ಮಾಡ್ತಾಯಿದ್ವಿ. ಸುಮಾರು ಈ ವರ್ಷ ಜಾತ್ರೆಯಲ್ಲಿ 4,500ದಿಂದ 5,500 ಜನ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಶಾಸಕರು ಕೂಡ ನಾವು ಒಂದು ದಿವಸ ನಿಮ್ಮ ಮಂದಿರಕ್ಕೆ ಬರಬೇಕಾಗಿದ್ದೆಪ್ಪ, ಭಾಳ ಲೇಟಾಗಿದೆ, ನಾನು ಸ್ವಲ್ಪ ಬಂದು ಭೇಟಿ ಆಗಿದ್ದರೆ ಮೊನ್ನೆ ಆಹ್ವಾನ ಕೊಟ್ಟಿದ್ದಾರೆ. ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ತಾವೆಲ್ಲರೂ ಈ ಜೊತೆ ನಮ್ಮ ಮಂದಿರ ನಿರ್ಮಾಣ ಮಾಡಿದ ಸಹಕಾರ ನೀಡಿ ನಮಗೆ ಸಹಕರಿಸ್ಬೇಕಂತ ಹೇಳ್ತಾ ತಮ್ಮೆಲ್ಲರೂ ಒಂದಿವಸ 2 ಮಾತು ಮುಗಿಸ್ತಾನೆ. ನಮಸ್ಕಾರ.
ತುಂಬ ಸಂತೋಷ ಸರ್. ತಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಸಂತೋಷ. ಧನ್ಯವಾದಗಳು. ಸರ್ ಅವರು ಇನ್ನೊಂದು ಸ್ವಲ್ಪ ಮಾಹಿತಿ ಹೇಳ್ತಿದ್ದಾರೆ, ಅದು ಒಂದು ಸ್ವಲ್ಪ ಕೇಳ್ಕೊಳ್ಳೋಣ. ನೋಡ್ರಿ, ನಾ ಇನ್ನೂ ವಿಷಯ ಭಾಳ ಹೇಳಬೇಕಾಗಿದೆ. ದಯವಿಟ್ಟು ತಾವೆಲ್ಲರೂ ವೀಕ್ಷಣೆ ಮಾಡಬೇಕು. ಇದನ್ನೆಲ್ಲ ಈ ಫ್ಲವರ್ಸನ್ನು ನಿರ್ಮಾಣ ಭಕ್ತರಿಂದಲೇ ಮಾಡಿಸಿದ್ದೇವೆ. ಸಾಕಷ್ಟು ಭಕ್ತಾದಿಗಳು ತಮ್ಮ ಭಕ್ತಿಗೆ ಅನುಸಾರವಾಗಿ ವಿವಿಧ ರೀತಿಯ ದೇಣಿಗೆಯನ್ನು ನೀಡಿದ್ದಾರೆ. ನಮ್ಮವರೇನಂತ ಕೊಂಡೂರಿನ ಗಣಪತಿ ತಯಾರು ಮಾಡುವಂಥ ಕುಟುಂಬದವರು, ಕುಂಬಾರ ಕುಟುಂಬದವರು ಕೂಡ 30,000 ರೂಪಾಯಿಗಳನ್ನ ದೇಣಿಗೆ ನೀಡಿ ಇದಕ್ಕೆ ಸಹಾಯ ಮಾಡಿದ್ದಾರೆ. ಇನ್ನೊಂದು ವಿಷಯ ಏನು ಹೇಳಬೇಕಪ್ಪ ಅಂತ ಕೇಳಿದರೆ, ನಾವು ಪ್ರತಿ ಗುರುವಾರ ದಿನ ಇಲ್ಲಿ ದೇವರ ಒಂದು ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ಗುರುವಾರ ನಾವು ಮೊದಲಿಗೆ ಪ್ರಾರಂಭ ಮಾಡಿದಾಗ ಒಂದು 20-30 ಜನ 50 ಜನ ಬರ್ತಿದ್ರು. ಇವತ್ತು ಒಂದು ವರ್ಷ ಮುಗಿದು ಹೋದ ನಂತರ ಪ್ರತಿ ಗುರುವಾರ ಸುಮಾರು 500ರಿಂದ 600 ಮಟ್ಟ ಜನಸಂಖ್ಯೆ ಬೆಳಗ್ಗೆಯಿಂದ ಬಂದು ಹೋಗ್ತಾ ಇರ್ತದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಭಾಗದ ಜನರಿಗೆ ಇದು ಭಾಳ ಅನುಕೂಲ ಆಗಿದೆ. ಇನ್ನೂ ಈ ಮಂದಿರದ ಜೀರ್ಣೋದ್ಧಾರ ಆಗಬೇಕಾಗಿದೆ. ಹಲವಾರು ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ. ಈ ಭಾಗದ ಜನರು ಒಂದು ಸಲ ಬಂದು ನಾವು ಮಾಡಿದಂಥ ಈ ದೇವಸ್ಥಾನದವನ್ನು ವೀಕ್ಷಣೆ ಮಾಡಿ ತಮ್ಮ ಭಕ್ತಿಯ ಸಹಾಯವನ್ನು ತಮಗೆ ನೀಡಿದಂಥ ತಮಗೆ ಆದಂಥ ಕೈಲಾದ ಸಹಾಯವನ್ನು ಮಾಡಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಈ ದೇವಸ್ಥಾನವನ್ನು ಒಯ್ಯಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ಹೇಳ್ತಿದ್ದೀನಿ. ಹಾಗೆ ಸ್ವಲ್ಪ ಮಂದಿರದ ಒಳಗಡೆ ವೀಕ್ಷಣೆ ಮಾಡೋಕ್ಕೆ ಬನ್ನಿ. ಅರಣ್ಯ ಇಲಾಖೆಯವರು ಕೂಡ ನಿಮ್ಮ ಮಂದಿರದಲ್ಲಿ ಗಿಡವನ್ನು ಹಚ್ಚಿಕೊಡ್ತೀವಿ ಅಂದಿರೋ ಹೋದ ವರ್ಷ ಪಾಪ ಅವರು ವನ ಮಹೋತ್ಸವ ಮಾಡುವಾಗ ಈ ಗಿಡವನ್ನು ಹಚ್ಚಿದ್ದಾರೆ. ಸರಿ, ಅದೆಲ್ಲ ನೋಡಿರಿ, ಸುಂದರವಾದಂಥ ಗಿಡ ನಿರ್ಮಾಣ ಆಗಿ ಹೆಚ್ಚು ಕಡಿಮೆ 2 ವರ್ಷ ಮುಗಿದ್ರೊಳಗೆ ಇದೊಂದು ದೊಡ್ಡ ಗಾರ್ಡನ್ ಆಗಿ ನಿರ್ಮಾಣಗೊಂಡು ಭಾಳ ಎಲ್ಲ ಜನರಿಗೆ ಅನುಕೂಲ ಆಗಲಿ. ಬೆಳಗ್ಗೆಯಿಂದ ನಿಮ್ಗೆ ವಿಷಯ ಹೇಳ್ಬೇಕಂದ್ರೆ, ಬೆಳಗ್ಗೆ ಸಾಕಷ್ಟು ಜನ ಸುಮಾರು ಒಂದು 40-50 ಜನ ಇಲ್ಲಿ ವಯಸ್ಸಾದವರು ಮಾಡೋದಾಗಲಿ ಅಥವಾ ಧ್ಯಾನ ಯೋಗಗಳನ್ನು ಕಾರ್ಯಕ್ರಮ ಮಾಡ್ತಾರೆ. ಭಾಳ ಜನರಿಗೆ ಅನುಕೂಲ ಆಗಿದೆ. ತಾವೆಲ್ಲರೂ ದಯವಿಟ್ಟು ಒಂದು ಸಲ ಬಂದು ಈ ನಮ್ಮ ಘಟಪ್ರಭಾದ ಸಾಯಿ ಮಂದಿರವನ್ನು ವೀಕ್ಷಣೆ ಮಾಡಿರಿ. ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಈ ಮಂದಿರವನ್ನು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಹಕರಿಸಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ತುಂಬ ಸಂತೋಷ ಸರ್. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಚಲೋ ಆಯ್ತು ನಮ್ಗೆ.